ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರಮಂಥನ ಮಾಡಿದಾಗ ಅಮೃತದ ಜೊತೆಗೆ ಇನ್ನೂ ಹಲವು ಅದ್ಭುತವಾದ ವಸ್ತುಗಳು ಹೊರಬಂದವು. ಮೊದಲಿಗೆ ಅತ್ಯಂತ ಭಯಂಕರವಾದ ವಿಷ ಹಾಲಾಹಲ ಹೊರಬಂದಿತು. ಇದನ್ನು ಶಿವನು ಕುಡಿದು ಜಗತ್ತನ್ನು ರಕ್ಷಿಸಿದನು. ನಂತರ ಆಳದಿಂದ ತಣ್ಣನೆಯ ಬೆಳಕಿನ ಚಂದ್ರನು ಹೊರಹೊಮ್ಮಿದನು. ಪರಿಮಳಯುಕ್ತವಾದ ಪಾರಿಜಾತ ಹೂವಿನ ಮರ ಬಂದಿತು. ಇದನ್ನು ನಂತರ ಇಂದ್ರನ ಉದ್ಯಾನದಲ್ಲಿ ನೆಡಲಾಯಿತು. ಇಂದ್ರನ ಬಲಿಷ್ಠ ವಾಹನವಾದ ಐರಾವತ ಎಂಬ ಆನೆ ಹೊರಬಂದಿತು. ನಂತರ ಉಚ್ಚೈಶ್ರವಸ್ಸು ಎಂಬ ಕುದುರೆ ಬಂದಿತು. ಅದು ವೇಗ, ಶಕ್ತಿ ಮತ್ತು ರಾಜಪ್ರಭುತ್ವದ ಸಂಕೇತವಾಗಿದೆ. ಸಮೃದ್ಧಿ ಮತ್ತು ಪೋಷಣೆಯ ಸಂಕೇತವಾದ ಕಾಮಧೇನು ಎಂಬ ಹಸು ಬಂದಿತು. ಮದ್ಯದ ದೇವತೆಯಾದ ಮದಿರ, ನಂತರ ವರುಣನ ಪತ್ನಿಯಾದ ವರುಣಿ ಹುಟ್ಟಿಕೊಂಡಳು. ಆಸೆಗಳನ್ನು ಪೂರೈಸುವ ಮರವಾದ ಕಲ್ಪವೃಕ್ಷ ಹೊರಹೊಮ್ಮಿತು. ಸಂಗೀತ, ಕಲೆ ಮತ್ತು ಸೌಂದರ್ಯದಿಂದ ಕೂಡಿದ ಸ್ವರ್ಗದ ನೃತ್ಯಗಾರರಾದ ಅಪ್ಸರಿಯರು ಬಂದರು. ಸಾಗರವು ತನ್ನ ರತ್ನವಾದ ಲಕ್ಷ್ಮೀದೇವಿಯನ್ನು ಉಡುಗೊರೆಯಾಗಿ ನೀಡಿತು. ವಿಷ್ಣುವಿನ ಪಾಂಚಜನ್ಯ ಶಂಖ, ಅವನ ಗದೆ ಮತ್ತು ಮಾಂತ್ರಿಕ ಬಿಲ್ಲು, ದೈವಿಕ ರಕ್ಷಣೆಯ ಆಯುಧಗಳು ಕಾಣಿಸಿಕೊಂಡವು. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ದೇವತೆಗಳ ವೈದ್ಯರಾದ ಧನ್ವಂತರಿಯು ಕೈಯಲ್ಲಿ ಅಮೃತ ಕಲಶವನ್ನು ಹೊತ್ತು ಎದ್ದು ಬಂದರು.